ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯ 5ರಲ್ಲಿ ಬರುವ ಅಭ್ಯಾಸ 5.1ರ 1ರಿಂದ 3ನೇ ಲೆಕ್ಕಗಳನ್ನು ಬಿಡಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ 5.1ರ ಲೆಕ್ಕಗಳನ್ನು ಬಿಡಿಸಲು ಸುಲಭವಾಗುವ ಹಾಗೆ ವೃತ್ತದ ಮೇಲಿನ ಕೆಲವು ಪರಿಕಲ್ಪನೆಗಳನ್ನು ಮತ್ತು ಸೂತ್ರಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸೊ ನಾನಿಲ್ಲಿ ಒಂದು ವೃತ್ತವನ್ನು ಬಿಡಿಸಿದ್ದೇನೆ. ಈ ವೃತ್ತದ ಕೇಂದ್ರವನ್ನು ನಾನಿಲ್ಲಿ O ಅಂತ ಹೆಸರಿಸಿದ್ದೇನೆ. ವೃತ್ತದ ಈ ಭಾಗವನ್ನು ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಎಂದು ಕರೆಯಲಾಗುತ್ತದೆ. ಈ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನು ಸೇರಿಸುವಂಥ ಒಂದು ರೇಖಾಖಂಡವನ್ನು ವೃತ್ತದ ತ್ರಿಜ್ಯ ಎಂದು ಹೇಳಲಾಗುತ್ತದೆ. ವೃತ್ತದ ತ್ರಿಜ್ಯಗಳೆಲ್ಲವೂ ಸಮನಾಗಿರುತ್ತವೆ. ವೃತ್ತದ ತ್ರಿಜ್ಯವನ್ನು ಇಂಗ್ಲಿಷ್ ಭಾಷೆಯಲ್ಲಿ ರೇಡಿಯಸ್ ಅಂತ ಹೇಳುವುದರಿಂದ ವೃತ್ತದ ತ್ರಿಜ್ಯವನ್ನು ನಾವು ಕ್ಯಾಪಿಟಲ್ R ಅಥವಾ ಸ್ಮಾಲ್ r ಸಂಕೇತಾಕ್ಷರದಿಂದ ಸೂಚಿಸುತ್ತೇವೆ. ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಮತ್ತು ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವೃತ್ತದ ವ್ಯಾಸ ಎಂದು ಕರೆಯುತ್ತೇವೆ. ವೃತ್ತದ ವ್ಯಾಸವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಡಯಾಮೀಟರ್ ಅಂತ ಕರೆಯುವುದರಿಂದ ಡಯಾಮೀಟರ್ ಎಂಬ ಪದದ ಮೊದಲನೇ ಅಕ್ಷರ D ಸಂಕೇತಾಕ್ಷರದಿಂದ ವೃತ್ತದ ವ್ಯಾಸವನ್ನು ಸೂಚಿಸಲಾಗುತ್ತದೆ. ಹಾಗೆಯೇ ವೃತ್ತದ ವ್ಯಾಸವು ಅದರ ತ್ರಿಜ್ಯದ 2ರಷ್ಟಿರುತ್ತದೆ. ಅಂದರೆ ತ್ರಿಜ್ಯದ 2 ಪಟ್ಟು ವ್ಯಾಸವಾಗಿರೋದ್ರಿಂದ ವೃತ್ತದ ವ್ಯಾಸದ ಸೂತ್ರವನ್ನು ನಾವು ವ್ಯಾಸ = 2 ಗುಣಿಸು ತ್ರಿಜ್ಯ ಎಂದು ಬರೆಯುತ್ತೇವೆ. ಅಥವಾ ಸಾಂಕೇತಿಕವಾಗಿ D = 2 r ಅಥವಾ 2r ಎಂದು ಬರೆಯುತ್ತೇವೆ. ಸೊ ಹಾಗೆಯೇ ವೃತ್ತದ ತ್ರಿಜ್ಯಗಳೆಲ್ಲವೂ ವೃತ್ತದ ವ್ಯಾಸದ ಅರ್ಧದಷ್ಟಿರೋದ್ರಿಂದ ವೃತ್ತದ ತ್ರಿಜ್ಯ = ವ್ಯಾಸ ಭಾಗಿಸು 2 ಎಂದು ನಾವು ಬರೆಯುತ್ತೇವೆ. ಅಥವಾ ಸಾಂಕೇತಿಕವಾಗಿ ವೃತ್ತದ ತ್ರಿಜ್ಯ r = D ಭಾಗಿಸು 2 ಎಂದು ಬರೆಯುತ್ತೇವೆ. ಸೊ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ವೃತ್ತದ ಈ ಭಾಗವನ್ನು ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಅಂತ ಹೇಳಲಾಗುತ್ತದೆ. ಸೊ ವೃತ್ತದ ಪರಿಧಿಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸರ್ಕಂಫರೆನ್ಸ್ ಅಂತ ಹೇಳಲಾಗುತ್ತದೆ. ಹಾಗಾಗಿ ಸರ್ಕಂಫರೆನ್ಸ್ ಎಂಬ ಪದದ ಮೊದಲನೇ ಅಕ್ಷರ C ಸಂಕೇತಾಕ್ಷರದಿಂದ ವೃತ್ತದ ಪರಿಧಿಯನ್ನು ಸೂಚಿಸಲಾಗುತ್ತದೆ. ವೃತ್ತದ ಪರಿಧಿಯ ಸೂತ್ರವು C = 2πr ಆಗುತ್ತದೆ. ಈ ಸೂತ್ರದಲ್ಲಿ φ ಅಂದರೆ 22/2. ಇದು ಒಂದು ಸ್ಥಿರಾಂಕವಾಗಿದೆ. ಅಥವಾ ಪೈನ ಬೆಲೆಯನ್ನು ನಾವು 22ಕ್ಕೆ 7ರಿಂದ ಭಾಗಿಸಿದಾಗ ಬರುವಂಥ ಅಭಾಗಲಬ್ಧ ಸಂಖ್ಯೆ 3.14 ಸಹ ಬಳಸಬಹುದು. ಈ ಸೂತ್ರದಲ್ಲಿ r ಎಂದರೆ ವೃತ್ತದ ತ್ರಿಜ್ಯವಾಗಿದೆ. ಹಾಗೆಯೇ ವಿಸ್ತೀರ್ಣವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಏರಿಯಾ ಅಂತ ಹೇಳುವುದರಿಂದ ಏರಿಯಾ ಎಂಬ ಪದದ ಮೊದಲನೇ ಅಕ್ಷರ A ಸಂಕೇತಾಕ್ಷರದಿಂದ ವೃತ್ತದ ವಿಸ್ತೀರ್ಣವನ್ನು ಸೂಚಿಸಲಾಗುತ್ತದೆ. ವೃತ್ತದ ವಿಸ್ತೀರ್ಣದ ಸೂತ್ರವು A = 5r² ಆಗುತ್ತದೆ. ಈ ಸೂತ್ರದಲ್ಲಿ ಫೈನ ಬೆಲೆಯು 22/7 ಅಥವಾ 3.14 ಆದರೆ r ವೃತ್ತದ ತ್ರಿಜ್ಯವಾಗಿರುತ್ತದೆ. ಸೊ ಹೀಗೆ ನಾವು ವೃತ್ತದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡ ನಂತರ ಅಭ್ಯಾಸ 5.1ರ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 2 ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇದೆ. ಈ 2 ವೃತ್ತಗಳ ಪರಿಧಿಯ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ನಮಗೆ 2 ವೃತ್ತಗಳ ತ್ರಿಜ್ಯಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೊದಲನೇ ವೃತ್ತದ ತ್ರಿಜ್ಯವನ್ನು 19 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ ನಾವಿಲ್ಲಿ ಮೊದಲನೇ ವೃತ್ತದ ತ್ರಿಜ್ಯವನ್ನು R1 ಆಗಿ ತೆಗೆದುಕೊಳ್ಳೋಣ. R1 = 19 ಸೆಂಟಿಮೀಟರ್ ಎಂದು ಬರೆದುಕೊಳ್ಳೋಣ. ಇದೇ ರೀತಿ ನಮಗೆ ಎರಡನೇ ವೃತ್ತದ ತ್ರಿಜ್ಯವನ್ನು 9 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ಎರಡನೇ ವೃತ್ತದ ತ್ರಿಜ್ಯವನ್ನು R2 ಆಗಿ ತೆಗೆದುಕೊಂಡು ಇದನ್ನು ನಾವು 9 ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳೋಣ. ಅದೇ ರೀತಿ ಈ 2 ವೃತ್ತಗಳ ಪರಿಧಿಯ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಲಿಕ್ಕೆ ಹೇಳಿರೋದ್ರಿಂದ ನಾವಿಲ್ಲಿ 3ನೇ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾದ 3ನೇ ವೃತ್ತದ ತ್ರಿಜ್ಯವನ್ನು R3 ಆಗಿ ತೆಗೆದುಕೊಂಡು R3 = ? ಎಂದು ಹಾಕಿಕೊಳ್ಳೋಣ. ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಪ್ರಕಾರ 19 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ವೃತ್ತದ ಪರಿಧಿ ಮತ್ತು 9 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ವೃತ್ತದ ಪರಿಧಿ, ಈ 2 ವೃತ್ತಗಳ ವೃತ್ತದ ಪರಿಧಿಗಳನ್ನು ಕೂಡಿಸಿದಾಗ ಮತ್ತೊಂದು ವೃತ್ತ ಸಿಗುತ್ತದೆ. ಆ ವೃತ್ತದ ಪರಿಧಿಯು ಈ 2 ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇನ್ನು ಸರಳವಾಗಿ ಹೇಳಬೇಕೆಂದರೆ ಮೊದಲನೇ ವೃತ್ತದ ಪರಿಧಿಯನ್ನು ಬಿಡಿಸಿಕೊಂಡು ರೇಖಾಖಂಡವನ್ನು ಮಾಡಿದಾಗ, ಅದೇ ರೀತಿ ಎರಡನೇ ವೃತ್ತದ ಪರಿಧಿಯನ್ನು ಬಿಡಿಸಿ ರೇಖಾಖಂಡವನ್ನು ಮಾಡಿದಾಗ, ನಂತರ ಈ 2 ರೇಖಾಖಂಡಗಳನ್ನು ಕೂಡಿಸಿದಾಗ ಬರುವಂತ ರೇಖಾಖಂಡದ ಉದ್ದವು 3ನೇ ವೃತ್ತದ ಪರಿಧಿಯಾಗಿರುತ್ತದೆ. ಸೊ ಹೀಗೆ ಉಂಟಾದ 3ನೇ ವೃತ್ತದ ತ್ರಿಜ್ಯವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ 19 ಸೆಂಟಿಮೀಟರ್
ತ್ರಿಜ್ಯವನ್ನು ಹೊಂದಿರುವ ಮೊದಲನೇ ವೃತ್ತದ ಪರಿಧಿ ಮತ್ತು 9 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಎರಡನೇ ವೃತ್ತದ ಪರಿಧಿ, ಈ ಎರಡು ವೃತ್ತಗಳ ಪರಿಧಿಗಳನ್ನು ಕೂಡಿಸಿದಾಗ ಅಂದರೆ ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಮೂರನೇ ವೃತ್ತದ ಪರಿಧಿ ಸಮನಾಗಿರುತ್ತದೆ ಅಂತ ನೀಡಿದ್ದಾರೆ. ಹಾಗಾಗಿ ನಾನಿಲ್ಲಿ ಮೊದಲನೇ ವೃತ್ತದ ಪರಿಧಿ ಪ್ಲಸ್ ಎರಡನೇ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು ಮೂರನೇ ವೃತ್ತದ ಪರಿಧಿ ಎಂದು ಬರೆದುಕೊಂಡಿದ್ದೇನೆ. ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರವು ಸಿ ಇಸ್ ಈಕ್ವಲ್ ಟು 2πr ಎಂದು ನಿಮಗೆ ತಿಳಿದಿದೆ. ಹಾಗಾಗಿ ಮೊದಲನೇ ವೃತ್ತದ ತ್ರಿಜ್ಯವನ್ನು ನಾವು R1 ಆಗಿ ತೆಗೆದುಕೊಂಡಿರುವುದರಿಂದ ಮೊದಲನೇ ವೃತ್ತದ ಪರಿಧಿಯನ್ನು 2πr1 ಆಗಿ ಬರೆದುಕೊಳ್ಳೋಣ. ಅದೇ ರೀತಿ ಎರಡನೇ ವೃತ್ತದ ತ್ರಿಜ್ಯವನ್ನು ನಾವು R2 ಆಗಿ ತೆಗೆದುಕೊಂಡಿರೋದ್ರಿಂದ ಎರಡನೇ ವೃತ್ತದ ಪರಿಧಿಯನ್ನು ನಾವು 2πr2 ಆಗಿ ಬರೆದುಕೊಳ್ಳೋಣ. ಮೂರನೇ ವೃತ್ತದ ತ್ರಿಜ್ಯವನ್ನು ನಾವು R3 ಆಗಿ ತೆಗೆದುಕೊಂಡಿರೋದ್ರಿಂದ ಮೂರನೇ ವೃತ್ತದ ಪರಿಧಿಯನ್ನು ನಾವು 2πr3 ಆಗಿ ಬರೆದುಕೊಳ್ಳೋಣ. ಹೀಗೆ ನಾವು ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಈ ಸಮೀಕರಣದ ಎಡಭಾಗವನ್ನು ನೀವು ಗಮನಿಸಿದಾಗ ಈ ಎರಡೂ ಪದಗಳಲ್ಲಿ 2π ಸಾಮಾನ್ಯವಾಗಿರುವುದನ್ನು ನೀವು ಗಮನಿಸಬಹುದು. ಹಾಗಾಗಿ ನಾನು ಈ ಎರಡೂ ಪದಗಳಿಂದ 2π ಅನ್ನ ಸಾಮಾನ್ಯ ತೆಗಿತಾ ಇದ್ದೇನೆ. ಸೊ ಹೀಗೆ ನಾನು ಈ ಎರಡೂ ಪದಗಳಿಂದ 2π ಅನ್ನ ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ R1 ಮಾತ್ರ ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ R2 ಮಾತ್ರ ಉಳಿಯುತ್ತದೆ ಈಸ್ ಈಕ್ವಲ್ ಟು 2πr3 ಅನ್ನ ಇದ್ದಾಗೆ ಬರೆದುಕೊಳ್ಳಿ. ಮುಂದಿನ ಹಂತದಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಸಾಮಾನ್ಯವಾಗಿರುವ 2π ಮತ್ತು 2π ಅನ್ನ ಕ್ಯಾನ್ಸಲ್ ಮಾಡಿದಾಗ ಈ ಸಮೀಕರಣದ ಎಡಭಾಗದಲ್ಲಿ R1 ಪ್ಲಸ್ R2 ಇದ್ದರೆ ಬಲಭಾಗದಲ್ಲಿ R3 ಮಾತ್ರ ಉಳಿಯುತ್ತದೆ. ಈ ಸಮೀಕರಣದಲ್ಲಿ ನಾವೀಗ R1 ನ ಬೆಲೆ 19 ಮತ್ತು R2 ನ ಬೆಲೆ 9 ಅನ್ನು ಆದೇಶಿಸಿದಾಗ ಈ ಸಮೀಕರಣದ ಮುಂದಿನ ಹಂತವು R1 19 ಪ್ಲಸ್ R2 ನ ಬೆಲೆ 9 ಈಸ್ ಈಕ್ವಲ್ ಟು R3 ಆಗುತ್ತದೆ. ಇಲ್ಲಿ ನಾವು 19 ಮತ್ತು 9 ಕೂಡಿಸಿಕೊಂಡಾಗ ಬರುವ ಮೊತ್ತ 28. ಆದ್ದರಿಂದ ನಾವಿಲ್ಲಿ R3 ಈಸ್ ಈಕ್ವಲ್ ಟು 28 ಎಂದು ಬರೆದುಕೊಳ್ಳೋಣ. ಸೊ ಹಾಗಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮೂರನೇ ವೃತ್ತದ ತ್ರಿಜ್ಯವು ಇಲ್ಲಿ R3 ಈಸ್ ಈಕ್ವಲ್ ಟು 28 ಸೆಂಟಿಮೀಟರ್ ಆಗುತ್ತದೆ. ಸೊ ನಾವೀಗ ಎರಡನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ನಮಗೆ 8 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ವೃತ್ತದ ವಿಸ್ತೀರ್ಣ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ವೃತ್ತದ ವಿಸ್ತೀರ್ಣ, ಈ ಎರಡು ವೃತ್ತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮೂರನೇ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇ ವೃತ್ತ ಮತ್ತು ಎರಡನೇ ವೃತ್ತಗಳನ್ನು ಕೂಡಿಸಿದಾಗ ಈ ಎರಡೂ ವೃತ್ತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾದ, ಅಂದರೆ ಎರಡು ವೃತ್ತಗಳನ್ನು ಕೂಡಿಸಿದಾಗ ಎಷ್ಟು ವಿಸ್ತೀರ್ಣ ಬರ್ತದೆ ನೋಡ್ರಿ, ಆ ವಿಸ್ತೀರ್ಣವನ್ನು ಒಳಗೊಂಡಿರುವ ಮೂರನೇ ವೃತ್ತ ನಮಗೆ ಸಿಗುತ್ತದೆ. ಆ ವೃತ್ತದ ತ್ರಿಜ್ಯವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ಎರಡು ವೃತ್ತಗಳ ತ್ರಿಜ್ಯಗಳನ್ನು ನೀಡಿದ್ದಾರೆ. ಇದರಲ್ಲಿ ಮೊದಲನೇ ವೃತ್ತದ ತ್ರಿಜ್ಯವನ್ನು ನಾವು R1 ಆಗಿ ತೆಗೆದುಕೊಂಡು R1 ನ ಬೆಲೆಯನ್ನು 8 ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳೋಣ. ಅದೇ ರೀತಿ ಎರಡನೇ ವೃತ್ತದ ತ್ರಿಜ್ಯವನ್ನು R2 ಆಗಿ ತೆಗೆದುಕೊಂಡು R2 ನ ಬೆಲೆಯನ್ನು 6 ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳೋಣ. ಈ ಎರಡೂ ವೃತ್ತಗಳ ವಿಸ್ತೀರ್ಣಗಳನ್ನು ಕೂಡಿಸಿದಾಗ ಸಿಗುವಂತ ಮೂರನೇ ವೃತ್ತದ ತ್ರಿಜ್ಯವನ್ನು ನಾವು R3 ಆಗಿ ತೆಗೆದುಕೊಳ್ಳೋಣ. ಈ ಮೂರನೇ ವೃತ್ತದ ತ್ರಿಜ್ಯದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ನಾವಿಲ್ಲಿ R3 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ 8 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಮೊದಲನೇ ವೃತ್ತದ ವಿಸ್ತೀರ್ಣ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಎರಡನೇ ವೃತ್ತದ ವಿಸ್ತೀರ್ಣ, ಈ ಎರಡು ವೃತ್ತದ ವಿಸ್ತೀರ್ಣಗಳನ್ನು ಕೂಡಿಸಿದಾಗ ಮೂರನೇ ವೃತ್ತದ ವಿಸ್ತೀರ್ಣ ಸಿಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಈ ಎರಡು ವೃತ್ತದ ವಿಸ್ತೀರ್ಣಗಳ ಮೊತ್ತಕ್ಕೆ ಮೂರನೇ ವೃತ್ತದ ವಿಸ್ತೀರ್ಣ ಸಮನಾಗುತ್ತದೆ ಅಂತ ನೀಡಿದ್ದಾರೆ. ಹಾಗಾಗಿ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ನಾವು ಈ ರೀತಿ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಅಂದರೆ ಮೊದಲನೇ ವೃತ್ತದ ವಿಸ್ತೀರ್ಣ ಪ್ಲಸ್ ಎರಡನೇ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಮೂರನೇ ವೃತ್ತದ ವಿಸ್ತೀರ್ಣ ಎಂದು ಬರೆದುಕೊಳ್ಳೋಣ. ವೃತ್ತದ ವಿಸ್ತೀರ್ಣದ ಸೂತ್ರವು A ಇಸ್ ಈಕ್ವಲ್ ಟು 5r² ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ಮೊದಲನೇ ವೃತ್ತದ ತ್ರಿಜ್ಯವನ್ನು ನಾವು R1 ಆಗಿ ತೆಗೆದುಕೊಂಡಿರೋದ್ರಿಂದ ಮೊದಲನೇ ವೃತ್ತದ ವಿಸ್ತೀರ್ಣವು 5r1² ಆಗುತ್ತದೆ ಪ್ಲಸ್ ಎರಡನೇ ವೃತ್ತದ ತ್ರಿಜ್ಯವನ್ನು ನಾವು R2 ಆಗಿ ತೆಗೆದುಕೊಂಡಿರೋದ್ರಿಂದ ಎರಡನೇ ವೃತ್ತದ ವಿಸ್ತೀರ್ಣವು 5r2² ಆಗುತ್ತದೆ ಇಸ್ ಈಕ್ವಲ್ ಟು ಮೂರನೇ ವೃತ್ತದ ತ್ರಿಜ್ಯವನ್ನು ನಾವು ಕಂಡುಹಿಡಿಯಬೇಕು. ಮೂರನೇ ವೃತ್ತದ ತ್ರಿಜ್ಯವನ್ನು ನಾವು R3 ಆಗಿ ತೆಗೆದುಕೊಂಡಿರೋದ್ರಿಂದ ಮೂರನೇ ವೃತ್ತದ ವಿಸ್ತೀರ್ಣವು 5r3² ಆಗುತ್ತದೆ. ಹಾಗಾಗಿ ಈ ಸಮೀಕರಣದ ಸಾಂಕೇತಿಕ ರೂಪವು 5r1² ಪ್ಲಸ್
5r2² ಇಸ್ ಈಕ್ವಲ್ ಟು 5r3² ಆಗುತ್ತದೆ. ಈ ಸಮೀಕರಣದ ಎಡಭಾಗದ ಎರಡೂ ಪದಗಳಲ್ಲಿ ನಾವು 5 ಸಾಮಾನ್ಯವಾಗಿರುವುದನ್ನು ಗಮನಿಸಬಹುದು. ಹಾಗಾಗಿ ಈ ಎರಡೂ ಪದಗಳಲ್ಲಿರುವ 5 ಅನ್ನು ನಾವು ಸಾಮಾನ್ಯವಾಗಿ ತೆಗೆಯೋಣ. ಈ ಎರಡೂ ಪದಗಳಲ್ಲಿರುವ 5 ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ r1² ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ r2² ಮಾತ್ರ ಉಳಿಯುತ್ತದೆ. ಹಾಗಾಗಿ ಈ ಸಮೀಕರಣದ ಎಡಭಾಗವು 5 ಗುಣಿಸು r1² ಪ್ಲಸ್ r2² ಆಗುತ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ 5r3² ಅನ್ನು ಇದ್ದ ಹಾಗೆ ಬರೆದುಕೊಳ್ಳಿ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗ ಮತ್ತು ಬಲಭಾಗ ಅಂದರೆ ಎರಡೂ ಬದಿಯಲ್ಲಿ 5 ಸಾಮಾನ್ಯವಾಗಿದೆ. ಈ 5 ಅನ್ನು ನಾವು ಕ್ಯಾನ್ಸಲ್ ಮಾಡೋಣ. ಸೊ ಹೀಗೆ ಎರಡೂ ಬದಿಯಲ್ಲಿರುವ 5 ಅನ್ನು ಕ್ಯಾನ್ಸಲ್ ಮಾಡಿದಾಗ ಈ ಸಮೀಕರಣದ ಮುಂದಿನ ಹಂತವು r1² ಪ್ಲಸ್ r2² ಇಸ್ ಈಕ್ವಲ್ ಟು r3² ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ r1 ನ ಬೆಲೆ ಅಂದರೆ ಮೊದಲನೇ ವೃತ್ತದ ತ್ರಿಜ್ಯದ ಬೆಲೆ 8 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ r1 ನ ಜಾಗದಲ್ಲಿ ನಾವು 8 ಅನ್ನು ಆದೇಶಿಸಿದಾಗ r1² 8ರ ವರ್ಗವಾಗುತ್ತದೆ ಪ್ಲಸ್ ಅದೇ ರೀತಿ r2 ನ ಬೆಲೆ 6 ಸೆಂಟಿಮೀಟರ್ ಆಗಿರೋದ್ರಿಂದ r2 ನ ಜಾಗದಲ್ಲಿ 6 ಅನ್ನು ಆದೇಶಿಸಿದಾಗ r2 ದ ವರ್ಗವು 6ರ ವರ್ಗವಾಗುತ್ತದೆ ಈಸ್ ಈಕ್ವಲ್ ಟು ಮೂರನೇ ವೃತ್ತದ ತ್ರಿಜ್ಯ r3 ಬೆಲೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ r3 ದ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳಿ. 8ರ ವರ್ಗ 8 8 64 ಆಗುತ್ತದೆ ಪ್ಲಸ್ 6ರ ವರ್ಗ 6 6 36 ಆಗುತ್ತದೆ ಈಸ್ ಈಕ್ವಲ್ ಟು r3 ದ ವರ್ಗ ಎಂದು ಬರೆಯಿರಿ. ಮುಂದಿನ ಹಂತದಲ್ಲಿ ಈ 64 ಮತ್ತು 36 ಕೂಡಿಸಿದಾಗ ಬರುವ ಮೊತ್ತ 100 ಈಸ್ ಈಕ್ವಲ್ ಟು r3 ದ ವರ್ಗ ಎಂದು ಬರೆಯಿರಿ. r3 ದ ವರ್ಗವು 100 ಆಗಿರೋದ್ರಿಂದ r3 ಅಂದರೆ 100ರ ವರ್ಗಮೂಲವು 10 ಆಗುತ್ತದೆ. ಆದ್ದರಿಂದ ಇಲ್ಲಿ ನಾವು ಕಂಡುಹಿಡಿಯಬೇಕಾದ ವೃತ್ತದ ತ್ರಿಜ್ಯ ಅಥವಾ ಅಪೇಕ್ಷಿತ ವೃತ್ತದ ತ್ರಿಜ್ಯ 10 ಸೆಂಟಿಮೀಟರ್ ಆಗುತ್ತದೆ. ನಾವೀಗ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕೇಂದ್ರದಿಂದ ಆರಂಭಿಸಿ ಬಂಗಾರ, ಕೆಂಪು, ನೀಲಿ, ಕಪ್ಪು ಮತ್ತು ಬಿಳಿ ಎಂಬ 5 ಅಂಕಗಳಿಕೆಯ ವಲಯಗಳನ್ನು ಒಳಗೊಂಡಿರುವ ಬಾಣದ ಗುರಿ ಫಲಕಗಳನ್ನು ಚಿತ್ರ 5.3ರಲ್ಲಿ ತೋರಿಸಲಾಗಿದೆ. ಬಂಗಾರ ವಲಯದ ವ್ಯಾಸವು 21 ಸೆಂಟಿಮೀಟರ್ ಆಗಿದ್ದು ನಂತರ ಪ್ರತಿಯೊಂದು ವಲಯಗಳು 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿದೆ. ಈ 5 ಅಂಕಗಳಿಕೆಯ ವಲಯಗಳ ಪ್ರತಿಯೊಂದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಚಿತ್ರದಲ್ಲಿ ನಮಗೆ ಒಂದು ಬಾಣದ ಗುರಿ ಫಲಕವನ್ನು ನೀಡಲಾಗಿದೆ. ಈ ಬಾಣದ ಗುರಿ ಫಲಕವು 5 ಅಂಕಗಳಿಕೆಯ ವಲಯಗಳನ್ನು ಒಳಗೊಂಡಿದೆ. ಅಂದರೆ ಈ 5 ಅಂಕಗಳಿಕೆಯ ವಲಯಗಳು ವೃತ್ತಾಕಾರದಲ್ಲಿರುವುದನ್ನು ನೀವು ಗಮನಿಸಬಹುದು. ಈ ಬಾಣದ ಗುರಿ ಫಲಕದ ಕೇಂದ್ರದಲ್ಲಿ ಬಂಗಾರದ ವಲಯ ಇದ್ದರೆ ನಂತರ ಕೆಂಪು, ನೀಲಿ, ಕಪ್ಪು, ಬಿಳಿ ಎಂಬ 5 ಅಂಕಗಳಿಕೆಯ ವಲಯಗಳನ್ನು ನಾವು ಕಾಣಬಹುದು. ಚಿತ್ರದಲ್ಲಿ ನೀವು ವೃತ್ತಾಕಾರದ ಬಂಗಾರದ ವಲಯವನ್ನು ಕೇಂದ್ರದಲ್ಲಿ ಕಾಣ್ತಾ ಇದ್ದೀರಲ್ವಾ. ಸೊ ಅದರ ವ್ಯಾಸವನ್ನು ನಮಗೆ ನೀಡಿದ್ದಾರೆ. ಬಂಗಾರದ ವಲಯದ ವ್ಯಾಸವನ್ನು 21 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಬಂಗಾರದ ವಲಯದ ನಂತರ ಬರುವಂತ ಪ್ರತಿಯೊಂದು ವಲಯಗಳು ಅಂದರೆ ಕೆಂಪು, ನೀಲಿ, ಕಪ್ಪು ಮತ್ತು ಬಿಳಿ ಈ ವಲಯಗಳು 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿದೆ ಅಂತ ನೀಡಿದ್ದಾರೆ. ಹಾಗಾದರೆ ಈ 5 ಅಂಕಗಳಿಕೆಯ ವಲಯಗಳ ಪ್ರತಿಯೊಂದರ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ನೀಡಿದ್ದಾರೆ. ಸೊ ಮೊದಲಿಗೆ ನಾವು ಬಾಣದ ಗುರಿ ಫಲಕದ ಕೇಂದ್ರದಲ್ಲಿರುವ ಬಂಗಾರದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಆ ಫಲಕದಲ್ಲಿ ಬಂಗಾರದ ವಲಯವು ವೃತ್ತಾಕಾರದಲ್ಲಿ ಇರುವುದನ್ನು ನೀವು ಗಮನಿಸಬಹುದು. ಪ್ರಶ್ನೆಯಲ್ಲಿ ನಮಗೆ ವೃತ್ತಾಕಾರದ ಬಂಗಾರದ ವಲಯದ ವ್ಯಾಸವನ್ನು ನಮಗೆ 21 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸೊ ಬಂಗಾರದ ವಲಯದ ವ್ಯಾಸವನ್ನು ನಮಗೆ 21 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ ಬಂಗಾರದ ವಲಯದ ತ್ರಿಜ್ಯವನ್ನು ನಾವು ಕಂಡುಹಿಡಿದು ತದನಂತರ ಬಂಗಾರದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಬಂಗಾರದ ವಲಯದ ತ್ರಿಜ್ಯವನ್ನು ನಾವು r1 ಆಗಿ ತೆಗೆದುಕೊಳ್ಳೋಣ. ಸೊ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಬಂಗಾರದ ವಲಯದ ತ್ರಿಜ್ಯ r1 ಈಸ್ ಈಕ್ವಲ್ ಟು ಬಂಗಾರದ ವಲಯದ ವ್ಯಾಸ d ಭಾಗಿಸು 2 ಎಂದು ಬರೆದುಕೊಳ್ಳೋಣ. ಬಂಗಾರದ ವಲಯದ ವ್ಯಾಸವು 21 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ d ನ ಸ್ಥಾನದಲ್ಲಿ 21 ಆದೇಶಿಸೋಣ. 21 ಭಾಗಿಸು 2 ಆಗಿ ಬರೆಯೋಣ. 21 ಭಾಗಿಸು 2 ಅಂದರೆ ಅದು 10.5 ಸೆಂಟಿಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಬಂಗಾರದ ವಲಯದ ತ್ರಿಜ್ಯ r1 ಈಸ್ ಈಕ್ವಲ್ ಟು 10.5 ಸೆಂಟಿಮೀಟರ್ ಆಗುತ್ತದೆ. ಸೊ ಆದ್ದರಿಂದ ನಾವಿಲ್ಲಿ ಬಂಗಾರ ವೃತ್ತದ ವಿಸ್ತೀರ್ಣ ಪೈ r1² ಎಂದು ಬರೆಯೋಣ. ಈ ಸೂತ್ರದಲ್ಲಿ ನಾವೀಗ ಫೈ ನ ಬೆಲೆ 22 ಭಾಗಿಸಿ 7 ಆದೇಶಿಸೋಣ. ಗುಣಿಸು r1 ನ ಬೆಲೆ 10.5 ಆದೇಶಿಸೋಣ. ಹೀಗೆ ಮಾಡಿದಾಗ ಈ ಸೂತ್ರದ ಮುಂದಿನ ಹಂತವು 22 ಭಾಗಿಸಿ 7 ಗುಣಿಸು 10.5ರ ಸಂಪೂರ್ಣ ವರ್ಗವಾಗುತ್ತದೆ. ಸೊ ಈ ಹಂತವನ್ನು ನಾನಿಲ್ಲಿ ಸಂಕ್ಷೇಪಿಸ್ತಾ ಇದ್ದೇನೆ. ಸೊ 22 ಭಾಗಿಸಿ 7 ಇದ್ದ ಹಾಗೆ ಬರೆದುಕೊಳ್ಳಿ. ಈ 10.5ರ ಸಂಪೂರ್ಣ ವರ್ಗವನ್ನು 10.5 ಗುಣಿಸು 10.5 ಆಗಿ ಬರೆದುಕೊಳ್ಳಿ. ತದನಂತರ ನಾನಿಲ್ಲಿ 10.5ಕ್ಕೆ 7ರಿಂದ ಭಾಗಿಸ್ಕೊಳ್ತಾ ಇದ್ದೇನೆ.
7 1 7, 7 1 7 ಆಗುತ್ತದೆ. 10ರಲ್ಲಿ 7 ಕಳೆದಾಗ ಉಳಿಯುವ ಶೇಷ 3. ಈ ಮುಂದಿನ ಅಂಕೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಇಲ್ಲೊಂದು ಬಿಂದು ಇದೆ. ಈ ಬಿಂದುವನ್ನು ಇಲ್ಲಿ ನೀಡಿ ಮುಂದಿನ ಅಂಕೆ 5 ತೆಗೆದುಕೊಂಡಾಗ ಇದು 35 ಆಗುತ್ತದೆ. 7 5 35 ಆಗುತ್ತದೆ. ಹಾಗಾಗಿ 10.5ಕ್ಕೆ 7ರಿಂದ ಭಾಗಿಸಿಕೊಂಡಾಗ ಬರುವಂಥ ಭಾಗಲಬ್ಧ 1.5 ಆಗುತ್ತದೆ. ಈಗ ನಾವು ಈ 22 ಮತ್ತು 1.5 ಮತ್ತು 10.5 ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧವನ್ನು ಇಲ್ಲಿ ಬರೆಯಬೇಕು. 22 ಗುಣಿಸು 1.5 ಗುಣಿಸು 10.5 346.5 ಆಗುತ್ತದೆ. ಆದ್ದರಿಂದ ಇಲ್ಲಿ ಬಂಗಾರ ವೃತ್ತದ ವಿಸ್ತೀರ್ಣ ಪೈ r1 ಸ್ಕ್ವೇರ್ 346.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಬಾಣದ ಗುರಿ ಫಲಕದಲ್ಲಿ 1ನೇ ವೃತ್ತದ ವಿಸ್ತೀರ್ಣ ಅಥವಾ ಬಂಗಾರ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಕೆಂಪು ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಕೆಂಪು ಭಾಗದ ವಿಸ್ತೀರ್ಣವು ಚಿತ್ರದಲ್ಲಿ 2ನೇ ವೃತ್ತದಲ್ಲಿರೋದನ್ನು ನೀವು ಗಮನಿಸಬಹುದು. ಹಾಗಾಗಿ ಕೆಂಪು ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾದರೆ ಈ ಕೆಂಪು ಭಾಗದ ವಿಸ್ತೀರ್ಣವನ್ನು ಒಳಗೊಂಡಿರುವ 2ನೇ ವೃತ್ತದ ವಿಸ್ತೀರ್ಣದಲ್ಲಿ 1ನೇ ವೃತ್ತದ ವಿಸ್ತೀರ್ಣ ಅಂದರೆ ಬಂಗಾರ ವಲಯದ ವಿಸ್ತೀರ್ಣವನ್ನು ಕಳೆಯಬೇಕು. ಹಾಗಾಗಿ ನಾನು ಇಲ್ಲಿ ಕೆಂಪು ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು 2ನೇ ವೃತ್ತದ ವಿಸ್ತೀರ್ಣ ಮೈನಸ್ 1ನೇ ವೃತ್ತದ ವಿಸ್ತೀರ್ಣ ಎಂದು ಬರೆದುಕೊಂಡಿದ್ದೇನೆ. ಸೊ ಇಲ್ಲಿ 1ನೇ ವೃತ್ತದ ವಿಸ್ತೀರ್ಣ ಅಂದರೆ ಅದು ಬಂಗಾರ ವೃತ್ತದ ವಿಸ್ತೀರ್ಣವಾಗಿದೆ. ಹಾಗಾಗಿ ಅದನ್ನು ನಾವಿಲ್ಲಿ ಕಂಡುಹಿಡಿದುಕೊಂಡಿದ್ದೇವೆ. 2ನೇ ವೃತ್ತದ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಯಬೇಕು. 2ನೇ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಮಗೆ 2ನೇ ವೃತ್ತದ ತ್ರಿಜ್ಯದ ಅಗತ್ಯವಿದೆ. ಬಂಗಾರ ವಲಯದ ವೃತ್ತದ ತ್ರಿಜ್ಯವು r1 10.5 ಆಗಿದೆ. ಪ್ರಶ್ನೆಯಲ್ಲಿ ನಮಗೆ ಬಂಗಾರದ ವಲಯದ ನಂತರ ಬರುವ ಪ್ರತಿಯೊಂದು ವಲಯದ ಅಗಲವು 10.5 ಸೆಂಟಿಮೀಟರ್ ಆಗಿದೆ ಅಂತ ನೀಡಿದ್ದಾರೆ. ಹಾಗಾಗಿ 2ನೇ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಬೇಕಾದರೆ ನಾವು ಮೊದಲನೇ ವೃತ್ತದ ತ್ರಿಜ್ಯ r1ಗೆ ಕೆಂಪು ವಲಯದ ಅಗಲ 10.5 ಕೂಡಿಸಿಕೊಳ್ಳಬೇಕು. ಸೊ ಇಲ್ಲಿ ನಾವು 2ನೇ ವೃತ್ತದ ತ್ರಿಜ್ಯವನ್ನು r2 ಆಗಿ ತೆಗೆದುಕೊಳ್ಳೋಣ. r2 ಇಸ್ ಈಕ್ವಲ್ ಟು ಮೊದಲನೇ ವೃತ್ತದ ತ್ರಿಜ್ಯ ಪ್ಲಸ್ ಕೆಂಪು ವಲಯದ ಅಗಲ 10.5 ಆಗುತ್ತದೆ. ಸೊ r1ನ ಬೆಲೆ 10.5 ಆಗಿದೆ. ಹಾಗಾಗಿ ಇಲ್ಲಿ 10.5 ಅಂತ ಬರೆದುಕೊಳ್ಳೋಣ. ಪ್ಲಸ್ 10.5 ಇದ್ದ ಹಾಗೆ ಬರೆಯಿರಿ. 10.5 ಮತ್ತು 10.5 ಕೂಡಿಸಿಕೊಂಡಾಗ ಬರುವ ಮೊತ್ತ 21. ಆದ್ದರಿಂದ 2ನೇ ವೃತ್ತದ ತ್ರಿಜ್ಯ r2 21 ಸೆಂಟಿಮೀಟರ್ ಆಗುತ್ತದೆ. 2ನೇ ವೃತ್ತದ ತ್ರಿಜ್ಯವನ್ನು ನಾವು r2 ಆಗಿ ತೆಗೆದುಕೊಂಡಿರೋದ್ರಿಂದ 2ನೇ ವೃತ್ತದ ವಿಸ್ತೀರ್ಣವನ್ನು ಪೈ r2 ಸ್ಕ್ವೇರ್ ಎಂದು ಬರೆದುಕೊಳ್ಳೋಣ. ಮೈನಸ್ ಮೊದಲೇ ವೃತ್ತದ ವಿಸ್ತೀರ್ಣ ಪೈ r1 ಸ್ಕ್ವೇರ್ ಆಗಿದೆ. ಸೊ ನಾವೀಗ 2ನೇ ವೃತ್ತದ ವಿಸ್ತೀರ್ಣ ಪೈ r2 ಸ್ಕ್ವೇರ್ ಅನ್ನು ಲೆಕ್ಕಿಸೋಣ. ಅದಕ್ಕಾಗಿ ನಾನಿಲ್ಲಿ 5r2 ಸ್ಕ್ವೇರ್ ಎಂದು ಬರೆದುಕೊಂಡಿದ್ದೇನೆ. 5ನ ಬೆಲೆ 22/7 ಗುಣಿಸು 2ನೇ ವೃತ್ತದ ತ್ರಿಜ್ಯ r2ನ ಬೆಲೆ 21 ಆಗಿರೋದ್ರಿಂದ r2ನ ಸ್ಥಾನದಲ್ಲಿ 21 ಆದೇಶಿಸಿದಾಗ r2ದ ವರ್ಗವು 21ರ ವರ್ಗವಾಗುತ್ತದೆ. ಮುಂದಿನ ಹಂತದಲ್ಲಿ 22/7 ಇದ್ದ ಹಾಗೆ ಬರೆದುಕೊಳ್ಳಬೇಕು. 21ರ ವರ್ಗವನ್ನು 21 ಗುಣಿಸು 21 ಆಗಿ ಬರೆದುಕೊಳ್ಳಿ. ಸೊ 7 1 7, 7 3 21 ಆಗುವುದರಿಂದ 22 ಗುಣಿಸು 3 ಗುಣಿಸು 21ರ ಬೆಲೆಯು 1386 ಆಗುತ್ತದೆ. ಈ ಮೈನಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳಿ. 5r1 ಸ್ಕ್ವೇರ್ನ ಬೆಲೆಯು 346.5 ಆಗಿರೋದ್ರಿಂದ 5r1 ಸ್ಕ್ವೇರ್ನ ಸ್ಥಾನದಲ್ಲಿ ನಾವು 346.5 ಆದೇಶಿಸೋಣ. 1386ರಲ್ಲಿ 346.5 ಕಳೆದಾಗ ಬರುವ ಉತ್ತರ 1039.5. ಹಾಗಾಗಿ ಬಾಣದ ಗುರಿ ಫಲಕದಲ್ಲಿ ಕೆಂಪು ಭಾಗದ ವಿಸ್ತೀರ್ಣವು 1039.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಈ ಬಾಣದ ಗುರಿ ಫಲಕದಲ್ಲಿ 3ನೇ ವೃತ್ತದಲ್ಲಿ ಬರುವಂತಹ ನೀಲಿ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನೀಲಿ ಭಾಗದ ವಿಸ್ತೀರ್ಣವನ್ನು ನಾವು 3ನೇ ವೃತ್ತದ ವಿಸ್ತೀರ್ಣದಲ್ಲಿ 2ನೇ ವೃತ್ತದ ವಿಸ್ತೀರ್ಣವನ್ನು ಕಳೆಯುವುದರ ಮೂಲಕ ಪಡೆಯಬಹುದು. ಹಾಗಾಗಿ ನಾನಿಲ್ಲಿ ನೀಲಿ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು 3ನೇ ವೃತ್ತದ ವಿಸ್ತೀರ್ಣ ಮೈನಸ್ 2ನೇ ವೃತ್ತದ ವಿಸ್ತೀರ್ಣ ಎಂದು ಬರೆದುಕೊಂಡಿದ್ದೇನೆ. 3ನೇ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಮಗೆ 3ನೇ ವೃತ್ತದ ತ್ರಿಜ್ಯದ ಅಗತ್ಯ ಇರುತ್ತದೆ. ಸೊ ಪ್ರಶ್ನೆಯಲ್ಲಿ ನಮಗೆ ಈ ಬಂಗಾರದ ವಲಯದ ನಂತರ ಬರುವಂತಹ ಪ್ರತಿಯೊಂದು ವಲಯಗಳು 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿದೆ ಅಂತ ನೀಡಿದ್ದಾರೆ. ಇಲ್ಲಿ ನೀಲಿ ಭಾಗದ ವಿಸ್ತೀರ್ಣ ಅಂದರೆ 3ನೇ ವೃತ್ತವನ್ನು ಒಳಗೊಂಡಿರುವ ನೀಲಿ ಭಾಗದ ವಿಸ್ತೀರ್ಣವು 2ನೇ ವೃತ್ತದ ನಂತರ ಬರುತ್ತದೆ. ಅಂದರೆ ಕೆಂಪು ಭಾಗದ ವಿಸ್ತೀರ್ಣದ ನಂತರ ಬರುವುದರಿಂದ 3ನೇ ವೃತ್ತದ ತ್ರಿಜ್ಯವನ್ನು ನಾವು r3 ಆಗಿ ತೆಗೆದುಕೊಂಡರೆ
R3 ಈಸ್ ಈಕ್ವಲ್ ಟು ಎರಡನೇ ವೃತ್ತದ ತ್ರಿಜ್ಯ ಪ್ಲಸ್ ನೀಲಿ ವಲಯದ ಅಗಲ 10.5 ಆಗುತ್ತದೆ. ಇಲ್ಲಿ R2 ಅಂದರೆ ಎರಡನೇ ವೃತ್ತದ ತ್ರಿಜ್ಯ 21 ಆಗಿದೆ ಪ್ಲಸ್ ನೀಲಿ ಭಾಗದ ಅಗಲ 10.5 21 ಪ್ಲಸ್ 10.5 31.5 ಆಗುತ್ತದೆ. ಆದ್ದರಿಂದ ಇಲ್ಲಿ ಮೂರನೇ ವೃತ್ತದ ತ್ರಿಜ್ಯ R3 ಈಸ್ ಈಕ್ವಲ್ ಟು 31.5 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಮೂರನೇ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿದ ನಂತರ ಮೂರನೇ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಮೂರನೇ ವೃತ್ತದ ವಿಸ್ತೀರ್ಣವು 5R3 ಸ್ಕ್ವೇರ್ ಆಗುತ್ತದೆ. ಏಕೆಂದರೆ ಇಲ್ಲಿ ಮೂರನೇ ವೃತ್ತದ ತ್ರಿಜ್ಯವನ್ನು ನಾವು R3 ಆಗಿ ತೆಗೆದುಕೊಂಡಿದ್ದೇವೆ ಮೈನಸ್ ಎರಡನೇ ವೃತ್ತದ ವಿಸ್ತೀರ್ಣ 5R2 ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಮೂರನೇ ವೃತ್ತದ ವಿಸ್ತೀರ್ಣ 5R3 ಸ್ಕ್ವೇರ್ ಅನ್ನು ಕಂಡುಹಿಡಿಯೋಣ. ಈ ಸೂತ್ರದಲ್ಲಿ ನಾವು ಈಗ 5ನ ಬೆಲೆ 22/7 ಆದೇಶಿಸೋಣ. R3 ಅಂದರೆ ಮೂರನೇ ವೃತ್ತ ತ್ರಿಜ್ಯ 31.5 ಸೆಂಟಿಮೀಟರ್ ಆಗಿರೋದ್ರಿಂದ R3ಯ ಜಾಗದಲ್ಲಿ 31.5 ಆದೇಶಿಸಿದಾಗ R3ದ ವರ್ಗವು 31.5ರ ಸಂಪೂರ್ಣ ವರ್ಗವಾಗುತ್ತದೆ. 22/7 ಗುಣಿಸು 31.5ರ ಸಂಪೂರ್ಣ ವರ್ಗವನ್ನು ನಾವು 31.5 ಗುಣಿಸು 31.5 ಆಗಿ ಬರೆದುಕೊಳ್ಳೋಣ. ಸೊ ನಾನೀಗ ಈ 31.5ಕ್ಕೆ 7ರಿಂದ ಭಾಗಿಸಿಕೊಳ್ತಾ ಇದ್ದೇನೆ. 7 1 7 7 4 28 ಆಗುತ್ತದೆ. 31ರಲ್ಲಿ 28ನ್ನು ಕಳೆದಾಗ ಉಳಿಯುವ ಶೇಷ 3. ಮುಂದಿನ ಅಂಕಿನ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬಿಂದು ಇದೆ, ಹಾಗಾಗಿ ಇಲ್ಲಿ ಬಿಂದುವನ್ನು ನೀಡಿ ಮುಂದಿನ ಅಂಕಿನ ತೆಗೆದುಕೊಂಡಾಗ ಇದು 35 ಆಗುತ್ತದೆ. 7 1 7 7 5 35 ಆಗುವುದರಿಂದ 31.5ಕ್ಕೆ 7ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 4.5 ಆಗುತ್ತದೆ. ಈಗ ನಾವು 22 ಗುಣಿಸು 4.5 ಗುಣಿಸು 31.5 ಮಾಡಿದಾಗ ಬರುವ ಉತ್ತರ 3118.5 ಆಗಿದೆ. ಈ ಮೈನಸ್ ಅನ್ನು ಇದ್ದಾಗೆ ಬರೆದುಕೊಳ್ಳಿ. ಎರಡನೇ ವೃತ್ತದ ವಿಸ್ತೀರ್ಣ 5R2 ಸ್ಕ್ವೇರ್ 1386 ಆಗಿರುವುದರಿಂದ ಎರಡನೇ ವೃತ್ತದ ವಿಸ್ತೀರ್ಣ 5R2ದ ವರ್ಗದ ಸ್ಥಾನದಲ್ಲಿ ನಾವು 1386 ಆದೇಶಿಸಿಕೊಳ್ಳಬೇಕು. 3118.5ರಲ್ಲಿ ನಾವು 1386 ಕಳೆದಾಗ ಬರುವ ಉತ್ತರ 1732.5 ಆಗುತ್ತದೆ. ಆದ್ದರಿಂದ ಇಲ್ಲಿ ನೀಲಿ ಭಾಗದ ವಿಸ್ತೀರ್ಣವು 1732.5 ಸೆಂಟಿಮೀಟರ್ ಸ್ಕ್ವೇರ್ ಆಗುವುದು. ಸೊ ಹೀಗೆ ನಾವಿಲ್ಲಿ ನೀಲಿ ಭಾಗದ ವಿಸ್ತೀರ್ಣದ ನಂತರ ಬರುವ ಅಂದರೆ ಮೂರನೇ ವೃತ್ತದ ನಂತರ ಬರುವ ಜೊತೆಗೆ ನಾಲ್ಕನೇ ವೃತ್ತದ ಒಳಗೆ ಬರುವಂತಹ ಕಪ್ಪು ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಕಪ್ಪು ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ನಾಲ್ಕನೇ ವೃತ್ತದ ವಿಸ್ತೀರ್ಣದಲ್ಲಿ ಮೂರನೇ ವೃತ್ತದ ವಿಸ್ತೀರ್ಣವನ್ನು ಕಳೆಯಬೇಕು. ನಾಲ್ಕನೇ ವೃತ್ತದ ತ್ರಿಜ್ಯವನ್ನು ನಾವು R4 ಆಗಿ ತೆಗೆದುಕೊಂಡರೆ ನಾಲ್ಕನೇ ವೃತ್ತದ ವಿಸ್ತೀರ್ಣವು 5R4 ಸ್ಕ್ವೇರ್ ಆಗುತ್ತದೆ ಮೈನಸ್ ಮೂರನೇ ವೃತ್ತದ ವಿಸ್ತೀರ್ಣ 5R3 ಸ್ಕ್ವೇರ್ ಆಗುತ್ತದೆ. ಸೊ ನಾಲ್ಕನೇ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಮಗೆ ನಾಲ್ಕನೇ ವೃತ್ತದ ತ್ರಿಜ್ಯ R4 ಬೆಲೆಯ ಅಗತ್ಯವಿರುತ್ತದೆ. ನಾಲ್ಕನೇ ವೃತ್ತದ ತ್ರಿಜ್ಯ R4 ಅನ್ನು ಕಂಡುಹಿಡಿಯಲು ನಾವು ಮೂರನೇ ವೃತ್ತದ ತ್ರಿಜ್ಯ R3ಗೆ ಕಪ್ಪು ವಲಯದ ಅಗಲ 10.5 ಕೂಡಿಸಿಕೊಳ್ಳಬೇಕು. ಹೀಗೆ ಕೂಡಿಸಿಕೊಂಡಾಗ R4 ಈಸ್ ಈಕ್ವಲ್ ಟು R3 ಪ್ಲಸ್ 10.5 ಆಗುತ್ತದೆ. ಮೂರನೇ ವೃತ್ತದ ತ್ರಿಜ್ಯ R3 31.5 ಆಗಿದೆ ಪ್ಲಸ್ 10.5. ಈ 31.5 ಮತ್ತು 10.5 ಕೂಡಿಸಿಕೊಂಡಾಗ ಬರುವ ಮೊತ್ತ 42 ಆಗುತ್ತದೆ. ಆದ್ದರಿಂದ ಇಲ್ಲಿ ನಾಲ್ಕನೇ ವೃತ್ತದ ತ್ರಿಜ್ಯ R4 42 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ನಾಲ್ಕನೇ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿದ ನಂತರ ನಾಲ್ಕನೇ ವೃತ್ತದ ವಿಸ್ತೀರ್ಣ 5R4 ಸ್ಕ್ವೇರ್ ಅನ್ನು ಕಂಡುಹಿಡಿಯೋಣ. ಆದ್ದರಿಂದ ನಾನಿಲ್ಲಿ 5R4 ಸ್ಕ್ವೇರ್ ಅನ್ನು ಬರೆದುಕೊಂಡಿದ್ದೇನೆ. 5ನ ಬೆಲೆ 22/7, R4ನ ಬೆಲೆ 42 ಆಗಿದೆ. ಅದಕ್ಕಾಗಿ R4ನ ಸ್ಥಾನದಲ್ಲಿ ನಾನು 42 ಆದೇಶಿಸಿದಾಗ R4 ಸ್ಕ್ವೇರ್ 42ರ ವರ್ಗವಾಗುತ್ತದೆ. ಮುಂದಿನ ಹಂತದಲ್ಲಿ 22/2 ಇದ್ದಾಗೆ ಬರೆದುಕೊಳ್ಳಿ. 42ರ ವರ್ಗವನ್ನು ನಾವು 42 ಗುಣಿಸು 42 ಆಗಿ ಬರೆದುಕೊಳ್ಳೋಣ. 7ರಿಂದ 42ಕ್ಕೆ ಭಾಗಿಸಿಕೊಂಡಾಗ 7 1 7 7 6 42 ಆಗುವುದರಿಂದ ಇಲ್ಲಿ 22 ಗುಣಿಸು 6 ಗುಣಿಸು 42 ಆಗುತ್ತದೆ. ಈ ಮೂರನ್ನು ಗುಣಿಸಿಕೊಂಡಾಗ ಬರುವ ಉತ್ತರ 5544 ಮೈನಸ್ ಮೂರನೇ ವೃತ್ತದ ವಿಸ್ತೀರ್ಣ 3118.5 ಆಗಿದೆ. ಈ 5544ರಲ್ಲಿ 3118.5 ಕಳೆದಾಗ ಬರುವ ಉತ್ತರ 2425.5 ಆಗುತ್ತದೆ. ಆದ್ದರಿಂದ ನೀಡಿದಂಥ ಬಾಣದ ಗುರಿ ಫಲಕದಲ್ಲಿ ಕಪ್ಪು ಭಾಗದ ವಿಸ್ತೀರ್ಣವು 2425.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಇದೇ ರೀತಿ ನಾವೀಗ ಈ ಬಾಣದ ಗುರಿ ಫಲಕದಲ್ಲಿರುವ ಕೊನೆಯ ವಲಯದ ವಿಸ್ತೀರ್ಣ ಅಂದರೆ ಬಿಳಿ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಬಿಳಿ ವಲಯವು 5ನೇ ವೃತ್ತದ ಒಳಗಡೆ ಮತ್ತು 4ನೇ ವೃತ್ತದ ಹೊರಗಡೆ ಇರೋದ್ರಿಂದ ಬಿಳಿ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು 5ನೇ ವೃತ್ತದ ವಿಸ್ತೀರ್ಣದಲ್ಲಿ 4ನೇ ವೃತ್ತದ ವಿಸ್ತೀರ್ಣವನ್ನು ಕಳೆಯಬೇಕಾಗುತ್ತದೆ.
ಹಾಗಾಗಿ ನಾನಿಲ್ಲಿ ಬಿಳಿ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು 5ನೇ ವೃತ್ತದ ವಿಸ್ತೀರ್ಣ ಮೈನಸ್ 4ನೇ ವೃತ್ತದ ವಿಸ್ತೀರ್ಣವೆಂದು ಬರೆದುಕೊಂಡಿದ್ದೇನೆ. ಈ 5ನೇ ವೃತ್ತದ ತ್ರಿಜ್ಯವನ್ನು ನಾವು R5 ಆಗಿ ತೆಗೆದುಕೊಂಡರೆ 5ನೇ ವೃತ್ತದ ವಿಸ್ತೀರ್ಣವು 5R5 ಸ್ಕ್ವೇರ್ ಆಗುತ್ತದೆ ಮೈನಸ್ 4ನೇ ವೃತ್ತದ ವಿಸ್ತೀರ್ಣವನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. 4ನೇ ವೃತ್ತದ ವಿಸ್ತೀರ್ಣ 5R4 ಸ್ಕ್ವೇರ್ ಆಗುತ್ತದೆ. ಈ 5ನೇ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಮಗೆ ಈ 5ನೇ ವೃತ್ತದ ತ್ರಿಜ್ಯ R5ನ ಅಗತ್ಯ ಇರುತ್ತದೆ. ಹಾಗಾಗಿ ನಾನಿಲ್ಲಿ 5ನೇ ವೃತ್ತದ ತ್ರಿಜ್ಯ R5 ಅನ್ನು ಕಂಡುಹಿಡಿತಾ ಇದ್ದೇನೆ. 5ನೇ ವೃತ್ತದ ತ್ರಿಜ್ಯ R5 ಇಸ್ ಈಕ್ವಲ್ ಟು 4ನೇ ವೃತ್ತದ ತ್ರಿಜ್ಯ R4 ಪ್ಲಸ್ ಬಿಳಿ ವಲಯದ ಅಗಲ 10.5 ಇಸ್ ಈಕ್ವಲ್ ಟು R4ನ ಬೆಲೆ 42 ಪ್ಲಸ್ 10.5. ಈ 42 ಮತ್ತು 10.5 ಕೂಡಿಸಿದಾಗ ಬರುವ ಉತ್ತರ 52.5. ಆದ್ದರಿಂದ ಇಲ್ಲಿ 5ನೇ ವೃತ್ತದ ತ್ರಿಜ್ಯ R5 ಇಸ್ ಈಕ್ವಲ್ ಟು 52.5 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು 5ನೇ ವೃತ್ತದ ತ್ರಿಜ್ಯ R5 ಅನ್ನು ಕಂಡುಹಿಡಿದ ನಂತರ 5ನೇ ವೃತ್ತದ ವಿಸ್ತೀರ್ಣ 5R5 ಸ್ಕ್ವೇರ್ ಅನ್ನು ಕಂಡುಹಿಡಿಯೋಣ. 5R5 ಸ್ಕ್ವೇರ್ ಇಸ್ ಈಕ್ವಲ್ ಟು 5ನ ಬೆಲೆ 22/7 ಗುಣಿಸು R5ನ ಬೆಲೆ 52.5 ಆಗುತ್ತದೆ. R5ದ ವರ್ಗವು 52.5ರ ವರ್ಗವಾಗುತ್ತದೆ ಇಸ್ ಈಕ್ವಲ್ ಟು 22/7 ಗುಣಿಸು 52.5ರ ವರ್ಗವನ್ನು ನಾವು 52.5 ಗುಣಿಸು 52.5 ಆಗಿ ಬರೆದುಕೊಳ್ಳೋಣ. 7 1 7 7 7 49 ಆಗುತ್ತದೆ. 52ರಲ್ಲಿ 49 ಕಳೆದಾಗ ಉಳಿಯುವ ಶೇಷ 3. ಈ ಅಂಕಿಯನ್ನು ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಬಿಂದು ಇದೆ. ಈ ಬಿಂದುವನ್ನು ಇಲ್ಲಿ ನೀಡಿ 5ಅನ್ನು ತೆಗೆದುಕೊಂಡಾಗ ಇದು 35 ಆಗುತ್ತದೆ. 7 5ಲೆ 35 ಆಗುವುದರಿಂದ 52.5ಕ್ಕೆ 7ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 7.5 ಆಗುತ್ತದೆ. ನಂತರ 22 ಗುಣಿಸು 7.5 ಗುಣಿಸು 52.5 ಮಾಡಿದಾಗ ಈ ಮೂರು ಸಂಖ್ಯೆಗಳ ಗುಣಲಬ್ಧವು 8662.5 ಆಗುತ್ತದೆ ಮೈನಸ್ 4ನೇ ವೃತ್ತದ ವಿಸ್ತೀರ್ಣ 5544. ಈ 8662.5ರಲ್ಲಿ 5544 ಕಳೆದಾಗ ಬರುವ ಉತ್ತರ 3118.5 ಆಗುತ್ತದೆ. ಆದ್ದರಿಂದ ನೀಡಿದಂಥ ಬಾಣದ ಗುರಿ ಫಲಕದಲ್ಲಿ ಬಿಡಿ ಭಾಗದ ವಿಸ್ತೀರ್ಣವು 3118.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹೀಗೆ ನಾವು ನೀಡಿದಂಥ ಬಾಣದ ಗುರಿ ಫಲಕದಲ್ಲಿರುವ ಎಲ್ಲ 5 ವಲಯಗಳ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ.